ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ಹಾಗೂ ಅದರ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ರೈತರು ಇವತ್ತು ಆಗಮಿಸಿದ ಉದ್ದೇಶ ಏನಪ್ಪ ಅಂತಂದ್ರೆ, ಕಳೆದ ಸುಮಾರು 2022, 23, 24, 25 ಇಸ್ವಿಯಲ್ಲಿ ಅನೇಕ ಭ್ರಷ್ಟಾಚಾರ ಆಗಿದ್ದು, ಆ ಒಂದು ಭ್ರಷ್ಟಾಚಾರವನ್ನು ತನಿಖೆ ಮಾಡಬೇಕಂತೇಳಿ ಬೀರಪ್ಪಜ್ಜ ಆಗಿರ್ಬೋದು, ಮೊಕಾಶಿಯವರಾಗಿರ್ಬೋದು, ಬಸನಗೌಡ ಪಾಟೀಲ್ ಆಗಿರ್ಬೋದು, ಇವರೆಲ್ಲರೂ ಸೇರಿ ನಮ್ಮ ರುದ್ರಪ್ಪ ಕೊಡ್ಲಿಯವರಾಗಿರ್ಬೋದು, ಇನ್ನೂ ಕರ್ವಿನಕೊಪ್ಪ ಆಗಿರ್ಬೋದು, ಇನ್ನೂ ಅನೇಕರು ಸೇರಿ ಕಾರ್ಖಾನೆ ಆವರಣದಲ್ಲಿ ಅಹೋರಾತ್ರಿ ಹೋರಾಟವನ್ನು ಮಾಡಿದ್ದರಿಂದ ಅಂದಿನ ಸಹಕಾರಿ ಸಚಿವರಾದಂಥ ಪಾಟೀಲ್ ಸಾಹೇಬರು ಕಾರ್ಖಾನೆಗೆ ಭೇಟಿ ಕೊಟ್ಟ, ಶಿವಾನಂದ ಪಾಟೀಲ್ ಸರ್ ಅವರು ಭೇಟಿ ಕೊಟ್ಟ ನಮ್ಮ ಹೋರಾಟದ ಮನವಿಯನ್ನು ಸ್ವೀಕಾರ ಮಾಡಿ ಕಾರ್ಖಾನೆಯಲ್ಲಿ ಆದಂಥ ಭ್ರಷ್ಟಾಚಾರವನ್ನು ತನಿಖೆ ಮಾಡಬೇಕಂತ ಹೇಳಿ ನಿವೃತ್ತ ಸಹಕಾರಿ ಅಧಿಕಾರಿಯಾದಂತಹ ಕಲುತಿ ಸರ್ಗೆ, ಆಮೇಲೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ಇಂಗಳಗಿ ಸರ್ ಅವರಿಗೆ ಒಂದು ಸರ್ಕಾರದ ಆದೇಶವನ್ನು ನೀಡಿ ತನಿಖೆಯನ್ನು ಮಾಡಿಸಿದರು. ಆ ತನಿಖೆ ಮಾಡಿಸಿದ ವರದಿ ತನಿಖೆ ಸುಮಾರು ಒಂದು ತಿಂಗಳಿಗಿಂತ ಹೆಚ್ಚು ಏನಪ್ಪ ಅಂದ್ರೆ ಇದೇ ಕಾರ್ಖಾನೆಯ ಕಚೇರಿಯಲ್ಲಿ ತನಿಖೆ ಆಗಿ ಆ ತನಿಖಾ ವರದಿ 8/12/2025 ಸರ್ಕಾರಕ್ಕೆ ಸಲ್ಲಿಸಲಾಯಿತು. 8/12/2025 ಸರ್ಕಾರಕ್ಕೆ ಸಲ್ಲಿಸಿದ ನಂತರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ವರದಿ ಹೋಗಿದ್ದರಿಂದ ಆ ವರದಿಯನ್ನು ತದನಂತರ ಪರಿಶೀಲನೆ ಮಾಡಿ ಕಾರ್ಖಾನೆಗೆ ಸುಮಾರು 2 ತಿಂಗಳ ಹಿಂದೆ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಸರ್ಕಾರದ ಅಲ್ಲಿಯ ಇಲಾಖೆಯ ಮಾಹಿತಿ ಬಂತು. ಆ ಮಾಹಿತಿ ಬಂದಾಗ ಇಲ್ಲಿ ನಾವು ಅವ್ರನ್ನ ಫೋನ್ ಮುಖಾಂತರ ಬಸನಗೌಡರವರು ಕೇಳಿದಾಗ ನಮ್ಗೆ ಯಾವುದೇ ರೀತಿಯಾದಂಥ ವರದಿ ಬಂದಿಲ್ಲ ಅಂಥೇಳಿ ಮಾತುಗಳು ಬಂದಾಗ ಒಂದು ಸಂಘಟನೆಯ ಪರವಾಗಿ ಮತ್ತೊಮ್ಮೆ ಇಲಾಖೆಯನ್ನು ಸಂಪರ್ಕಿಸಿದಾಗ ಬೀರಪ್ಪಜ್ಜ ದೇಶನೂರು ಅವರಿಗೆ ಆ ವರದಿಯನ್ನು ಪ್ರಿಂಟ್ ಮಾಡಿ ಸುಮಾರು 200 ಪುಟಗಳ ಒಂದು ವರದಿಯನ್ನು ಬೀರಪ್ಪಜ್ಜ ದೇಶನೂರು ಅವರಿಗೆ ಅವರು ಪೋಸ್ಟ್ ಮುಖಾಂತರ ಕಳಿಸಿದಾಗ ಅದರಾಗ ಯಾರ್ಯಾರು ತಪ್ಪಿತಸ್ಥರದಾರು, ಯಾರ್ಯಾರು ಹಣ ದೋಚಿದಾರು ಅವ್ರದ್ದು ಸಂಪೂರ್ಣ ವಿವರಣವನ್ನು ಅದರೊಳಗೆ ಪ್ರಿಂಟ್ ಮಾಡಿ ಕಳಿಸಿದಾರೆ. ಅದನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ಈಗಿದ್ದ ಆಡಳಿತ ಮಂಡಳಿ ಮತ್ತು MD ಅವರು ಕ್ರಮ ವಹಿಸಬೇಕಂತ ಕೂಡ ಅದರಾಗ ಸ್ಪಷ್ಟವಾಗಿ ಬರೆದಂಥ ಒಂದು ವಿವರಣೆ ಅದರೊಳಗೆ ಐತಿ. ಆದರೂ ಕೂಡ 2 ತಿಂಗಳ ಹಿಂದೆ ಇದು ವರದಿ ಬಂದರೂ ಕೂಡ ಇಲ್ಲಿವರೆಗೆ ಅದು ತನಿಖೆ ಆಗಿ ಅದಕ್ಕೆ ಏನು ಕ್ರಮ ತೊಗೊಂಡಿರಿ ಅನ್ನೋದು ನಾವು ಹೋರಾಟ ಮಾಡಿದಂಥ ವ್ಯಕ್ತಿಗಳಿಗೆ ಗೊತ್ತಾಗದೇ ಇದ್ದದ್ದಕ್ಕೆ ಇವತ್ತು ಕಾರ್ಖಾನೆ MD ಸರ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಏನಂತ ಅಂದ್ರೆ, ಆ ವರದಿಗೆ ನೀವು ಏನು ಸೂಕ್ತ ಕ್ರಮ ತೊಗೊಂಡಿದ್ದೀರಿ ಅದನ್ನು ನಮಗೆ ಮಾಹಿತಿ ಕೊಡ್ರಿ ಅಂತ ಹೇಳಿ ಒಂದು ವೇಳೆ ಆ ಮಾಹಿತಿಯನ್ನು ಅವ್ರು ಕೊಡೋದಕ್ಕೆ ಹಿಂಜರಿಕೆ ಮಾಡಿದ್ರು ಅಥವಾ ಕೊಡಲೇ ಇಲ್ಲಪ್ಪ ಅಂತಂದ್ರೆ ನಾವು ಮುಂಬರೋ ದಿನಗಳಲ್ಲಿ ಈ ಆಡಳಿತ ಮಂಡಳಿಯು ಕೂಡ ನಾವು ಆಡಳಿತ ಮಂಡಳಿ ವಿರುದ್ಧ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಬರ್ತೈತಿ. ಅದಕ್ಕಾಗಿ ಈಗಿದ್ದಂಥ ಆಡಳಿತ ಮಂಡಳಿಯವರು ಆ ವರದಿಯ ಪ್ರಕಾರ ಎಷ್ಟು ಅಮೌಂಟ್ ಸುಮಾರು 16 ಕೋಟಿ ಚಿಲ್ಲರೆ ಐತಿ. ನಾವು ಒಂದು 17 ಕೋಟಿ ಮಟ್ಟ ಏನಪ್ಪ ಅಂತಂದ್ರೆ ಆ ವರದಿ ಒಳಗೆ ಐತಿ. 17 ಕೋಟಿ ರೂಪಾಯಿ ರಿಕವರಿ ಮಾಡ್ಬೇಕಂತ ಈ ಇದು ಬರೀ ಸಕ್ಕರೆ ಮಾರಾಟದಲ್ಲಿ ನಡೆದಂಥ ವ್ಯವಹಾರದ ಬಗ್ಗೆ ಮಾತ್ರ ಐತಿ. ಇನ್ನು ಸ್ಕ್ರ್ಯಾಪ್ ಹಾಕಿದ್ರಾಗಿರ್ಬೋದು ಅಥವಾ ಪರ್ಚೇಸ್ ಆಗಿರ್ಬೋದು, ಇನ್ನೂ ಅನೇಕ ವ್ಯವಹಾರಗಳ ಬಗ್ಗೆ ಆ ತನಿಖೆಯಲ್ಲಿ ಆಡಿಟ್ ಆಗದೇ ಇದ್ದಿದ್ದರಿಂದ, ಕಾರ್ಖಾನೆ 2 ವರ್ಷಗಳ ಕಾಲ ಆಡಿಟ್ ಆಗದೇ ಇದ್ದಿದ್ದರಿಂದ ಆ ವರದಿಯನ್ನು ತನಿಖಾಧಿಕಾರಿಯಾಗಿ ನೇಮಕಗೊಂಡಂತಹ ಅಧಿಕಾರಿಗಳಿಗೆ ಅದನ್ನು ತಗೊಳ್ಳೋಕೆ ಬರದೇ ಇದ್ದಿದ್ದ ಕಾರಣಕ್ಕೆ ಅವರು ಈ ಪ್ರಾಥಮಿಕ ವರದಿಯನ್ನು ಮಾತ್ರ ಕಳಿಸಿ 17 ಕೋಟಿ ರೂಪಾಯಿ ರಿಕವರಿ ಮಾಡೋದಕ್ಕೆ ಅವ್ರು ಈಗಾಗಲೇ ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ಅವರು ಅದರ ಒಂದು ಪಾಯಿಂಟ್ ಹಾಕಿದ್ದಾರೆ. ಏನಪ್ಪ ಅಂತಂದ್ರೆ, ಈ ಆಡಿಟ್ ಆದಮೇಲೆ ಪರ್ಚೇಸು ಮತ್ತು ಸ್ಕ್ರ್ಯಾಪ್ ಹಾಕಿದ್ದು ಇತರೆ ಚಟುವಟಿಕೆಗಳಿಗೆ ಖರ್ಚಾದಂಥ ವಿವರಣೆಯನ್ನು ಮತ್ತೊಮ್ಮೆ ತನಿಖೆಗೆ ಒಳಪಡಿಸಿದ್ದೇ ಆತಪ್ಪ ಅಂತಂದ್ರೆ ಇನ್ನೂ ಹೆಚ್ಚಿನ ಹಣ ಅದರೊಳಗೆ ಸಿಗಬಹುದು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಈಗ ಬಂದಂಥ ಪ್ರಾಥಮಿಕ ವರದಿಯಲ್ಲಿ 17 ಕೋಟಿ ರೂಪಾಯಿ ಆದರೂ ಅದನ್ನು ರಿಕವರಿ ಮಾಡ್ಕೊಳ್ಳೋಕೆ ಈ ಕಮಿಟಿ ನಿರ್ದೇಶಕರು, ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಪ್ರಯತ್ನ ಮಾಡಿದ್ದೇ ಆತಪ್ಪ ಅಂತಂದ್ರೆ ಇದರಿಂದ ಕಾರ್ಖಾನೆಗೆ ತುಂಬ ಲಾಭವೂ ಆಕತಿ, ಆ ಹಣನೂ ರಿಕವರಿ ಆಕತಿ. ಇಲ್ಲಿ ಎಷ್ಟೋ ದಿನಗಳಿಂದ ಪಗಾರ ಇಲ್ಲದವ್ರಿಗೆ ಪಗಾರನೂ ಆಕತಿ. ಆಮೇಲೆ ಅದರ ಜೊತೆಗೆ ಈ ಒಂದು
ಆ್ಯಕ್ಷನ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಮುಂದೆ ಕಾರ್ಖಾನೆಯ ಹಣವನ್ನು ದುರುಪಯೋಗ ಮಾಡ್ಕೋಬಾರ್ದು ಅಂತೇಳಿ ಬಸನಗೌಡರು ಹೇಳಿರಲ್ಲ, ಆ ಒಂದು ಏನಪ್ಪ ಅಂದ್ರೆ ಎಚ್ಚರಿಕೆಯೂ ಕೂಡ ಕೊಟ್ಟಂಗೆ ಆಕತಿ. ಅದಕ್ಕೆ ದಯಮಾಡಿ ಕಾರ್ಖಾನೆ ವ್ಯವಸ್ಥಾಪಕರಲ್ಲಿ ಮತ್ತು ಆಡಳಿತ ಮಂಡಳಿ ನಾವು ರಿಕ್ವೆಸ್ಟ್ ಏನು ಮಾಡ್ಕೊಳತ್ತೇವಪ್ಪ ಅಂತಂದ್ರೆ ಆದಷ್ಟು ಬೇಗನೆ ಅದನ್ನು ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಿ ಅವರಿಂದ ಈ ಹಣ ವಸೂಲಿಯನ್ನು ಮಾಡಬೇಕಂತ ಕೇಳ್ಕೊಂಡು, ಅದೇ ರೀತಿಯಾಗಿ 2017-18 ಇನ್ನೂ ಕೆಲವೊಂದು ಬಾಕಿಗಳದಾವೆ. ರೈತರಿಗೆ ಕೊಡಬೇಕಾದಂಥ ಬಾಕಿ 394 ರೂಪಾಯಿ ಬಾಕಿ ಉಳಿಸ್ಕೊಂಡಾರ. ಈಗಿನ ಆಡಳಿತ ಮಂಡಳಿ ಅವ್ರ ಕಾಳಜಿ ವಹಿಸಿ ಅದನ್ನು ರಿಕವರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಅವರಲ್ಲಿ ಕೇಳ್ಕೊಂಡು, ನಾನು ಇನ್ನೂ ಒಂದು ವಿಷಯ ಏನಪ್ಪ ಅಂದ್ರೆ ಇಲ್ಲಿ ಇರುವಂಥ ಕಾರ್ಮಿಕರಿಗೂ ಕೂಡ ಇರುವ ವ್ಯವಸ್ಥೆಯಲ್ಲಿ ಮನೆಗಳೆಲ್ಲ ಸೊರಾತಾವು. ಅಂಥ ಮನೆಗಳನ್ನು ಕೂಡ ಈಗಿನ ಆಡಳಿತ ಮಂಡಳಿಯವರು ಅದನ್ನು ದುರಸ್ತಿ ಮಾಡಿ ಕೊಡ್ಬೇಕಂತ ಹೇಳಿ ಕೇಳ್ಕೊಂಡು, ಈ ರಿಕವರಿಗೆ ಹೆಚ್ಚಿನ ಒಂದು ಮುತುವರ್ಜಿಯನ್ನು ಆಡಳಿತ ಮಂಡಳಿಯ ಅಧಿಕಾರಿಗಳು, ಆಮೇಲೆ ನಿರ್ದೇಶಕರು, ಆಮೇಲೆ MD ಅವರು ಕಾಳಜಿ ವಹಿಸ್ಬೇಕಂತ ಕೇಳ್ಕೊತೀನಿ. ರೈತ ಸಂಘದ ಪರವಾಗಿ ಅವ್ರನ್ನ ಕೇಳ್ಕೊತೀನಿ. ಅವ್ರು ಇದಕ್ಕೆ ಸ್ಪಂದಿಸಿದ್ದೇ ಆತ್ಪ ಅಂದ್ರೆ ಅವ್ರನ್ನ ಸ್ವಾಗತ ಮಾಡ್ತೇವೆ. ಒಂದು ವೇಳೆ ಅವ್ರು ಸ್ಪಂದಿಸಲಿಲ್ಲಪ್ಪ ಅಂದ್ರೆ ಹೋರಾಟ ಅನಿವಾರ್ಯ ಅಂತೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.